ನಮಸ್ಕಾರ ವೀಕ್ಷಕರೇ, ಶಿವಶಕ್ತಿ ಜ್ಞಾನ ಮತ್ತು ಶಕ್ತಿಯ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇರೋದು ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಈಶಾನ್ಯ ಕಾಳಿ ಉಪಾಸಕರಾಗಿರುವಂಥ ಶ್ರೀಯುತ ಪ್ರವೀಣ್ ದೀಕ್ಷಿತ್ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ನಮಸ್ತೆ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಗುರುಗಳೇ, ಒತ್ತಡದ ಜೀವನ ಶೈಲಿ ಬದಲಾಗ್ತಾ ಇರೋದ್ರಿಂದ ಹಲವಾರು ರೀತಿಯಾಗಿರುವಂಥ ಆರೋಗ್ಯದ ಸಮಸ್ಯೆಗಳನ್ನ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಆರೋಗ್ಯವೇ ಮಹಾಭಾಗ್ಯ ಅಂತ ಹೇಳ್ಬೋದು. ಜೀವನದಲ್ಲಿ ಆರೋಗ್ಯ ಒಂದು ಚೆನ್ನಾಗಿದ್ರೆ ಸಾಕು, ಮನುಷ್ಯ ಏನು ಬೇಕಾದರೂ ಸಾಧಿಸ್ಬೋದು. ಆದರೆ ಪದೇ ಪದೇ ಅನಾರೋಗ್ಯದ ಸಮಸ್ಯೆಗಳು ಒಂದೊಂದು ಕುಟುಂಬದಲ್ಲಿ ಬರ್ತಾ ಇರುತ್ತೆ ಅಂತ ಹೇಳ್ಬೋದು. ಏನೋ ಹುಷಾರಾಗ್ತಾರೆ ಅಥವಾ ಮತ್ತೆ ಆರೋಗ್ಯದ ಸಮಸ್ಯೆ ಬರ್ತಾ ಇರುತ್ತೆ. ಇವತ್ತಿನ ನನ್ನ ಪ್ರಶ್ನೆ ಏನು ಅಂತಂದರೆ, ಈ ಆರೋಗ್ಯದ ಸಮಸ್ಯೆ ಇರುವಂಥವ್ರು, ಪದೇ ಪದೇ ಅನಾರೋಗ್ಯಕ್ಕೆ ಈಡಾಗ್ತಾ ಇರೋರು ಯಾವ ಒಂದು ದೇವರ ದರ್ಶನವನ್ನು ಮಾಡಬೇಕು ಅಥವಾ ಯಾವ ದೇವರ ಒಂದು ಆರಾಧನೆ ಮಾಡೋದ್ರಿಂದ ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ಕಾಣ್ಬೋದು, ಉತ್ತಮವಾಗಿರುವಂಥ ಆರೋಗ್ಯವನ್ನು ಪಡೆದುಕೊಳ್ಬೋದು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತ. ಏನಂದರೆ, ನಮ್ಮ ಈ ಲೌಕಿಕ ಪ್ರಪಂಚದ ಜೀವನದಲ್ಲಿ ನಾವು ನಮ್ಮ ಕೆಲಸದ ಒತ್ತಡದಲ್ಲಿ ಊಟ, ನಿದ್ದೆ, ಆರೋಗ್ಯದನ್ನು ಮರ್ತೇ ಬಿಡ್ತೀವಿ. ಆ ಮರೆತಾಗ ಮನುಷ್ಯನಿಗೆ ಹಣ, ಐಶ್ವರ್ಯ, ಪದವಿ ಏನಿದ್ರೇನಂತೆ ಆರೋಗ್ಯ ಇರಬೇಕು. ಆರೋಗ್ಯ ಇಲ್ಲ ಅಂದರೆ ಎಲ್ಲವೂ ಇದ್ದರೂ ಶೂನ್ಯಕ್ಕೆ ಸಮಾನ ಅಂತ ಹೇಳ್ತೀವಿ. ಹಾಗಾಗಿ ಎಲ್ಲರೂ ಆರೋಗ್ಯದ ಬಗ್ಗೆ ಬಹಳ ಒತ್ತನ್ನು ಕೊಡಬೇಕು. ಮನುಷ್ಯನಾದವನಿಗೆ ಆರೋಗ್ಯವೇ ಮಹಾಭಾಗ್ಯ ಅಂತ ಹೇಳ್ತೀವಿ. ನಾವು ನಮ್ಮ ಭಾರತ ದೇಶದಲ್ಲಿ ಬಹಳ ಬೇರೆ ಬೇರೆ ದೇವಾಲಯಕ್ಕೆ ಹೋಗಿ ಆರೋಗ್ಯದ ಸಮಸ್ಯೆಗಳಿಗೆ ಆ ದೇವರನ್ನು ಆರಾಧನೆ ಮಾಡ್ತಾ ಬರ್ತೀವಿ. ಆದರೆ ನಮ್ಮ ಕರ್ನಾಟಕದಲ್ಲಿ, ನಮ್ಮ ರಾಜ್ಯದಲ್ಲೇ ಇರುವ ಎಷ್ಟೋ ದೇವಾಲಯಗಳಿದೆ. ಅದು ಯಾರಿಗೂ ಗೊತ್ತೇ ಆಗಲ್ಲ. ನೀವೆಲ್ಲ ಧರ್ಮಸ್ಥಳಕ್ಕೆ ಹೋಗ್ತೀರ, ಧರ್ಮಸ್ಥಳದ ಮಂಜುನಾಥರನ್ನು ದರ್ಶನ ಮಾಡ್ತೀರ. ತದನಂತರ ಧರ್ಮಸ್ಥಳ ಮಂಜುನಾಥನಿಗಿಂತ ಮುಂಚೆ ಸೌತಡ್ಕ ಗಣಪತಿಯನ್ನು ಕೇಳಿರ್ತೀರ ನೀವೆಲ್ಲ. ಆ ಸೌತಡ್ಕ ಗಣಪತಿ ಬಹಳ ವಿಶೇಷವಾದ ಒಂದು ಸನ್ನಿಧಾನ. ಆ ಗಣಪತಿಯ ಸನ್ನಿಧಾನದಲ್ಲೇ ಒಂದು ವಿಶೇಷವಾದ ದೇವಾಲಯ ಇದೆ. ಅಂದರೆ ನೀವು ಸೌತಡ್ಕ ಗಣಪತಿಗೆ ಬರೋಕ್ಕಿಂತ ಮುಂಚೆನೇ ಕೊಕ್ಕಡ ಅಂತ ಬರುತ್ತೆ. ಆ ಕೊಕ್ಕಡದಲ್ಲಿ ವೈದ್ಯನಾಥೇಶ್ವರನಿದ್ದಾನೆ. ಏನು ಇಲ್ಲೂ ಇದೆ ಸ್ವಾಮಿ ಗುರುಗಳೇ, ವೈದ್ಯನಾಥೇಶ್ವರ ಇದ್ದಾನೆ, ಇಲ್ಲೂ ಹೋಗ್ತೀವಲ್ಲ, ಅಲ್ಲಿನ ವೈದ್ಯನಾಥೇಶ್ವರ ವಿಶೇಷತೆ ಏನು ಅಂದಾಗ, ಕೊಕ್ಕಡದ ವೈದ್ಯನಾಥೇಶ್ವರನಿಗೆ ಪುರೋಹಿತರೇ ವೈದ್ಯವನ್ನು ಮಾಡ್ತಾರೆ. ಅದು ಬಹಳ ವಿಶೇಷವಾದದ್ದು. ಏನಂದರೆ, ವೈದ್ಯನಾಥೇಶ್ವರನಿಗೆ ವೈದ್ಯ ಮಾಡೋ ಜಾಗ ಅದು. ಬಹಳ ಸಮಸ್ಯೆಗಳಿದ್ದಾಗ ನಮಗೆ ಆರೋಗ್ಯ ಸಮಸ್ಯೆ ನಮಗೆ ಕ್ಲಿಯರೇ ಆಗಲ್ಲ ಗುರುಗಳೇ. ಎಷ್ಟು ಏನೇ ಖರ್ಚು ಮಾಡಿದ್ರೂ ಡಾಕ್ಟ್ರು ಕೂಡ ನಮಗೆ ಹೋಪ್ ಕೊಡ್ತಾ ಇಲ್ಲ, ಇದು ಆರೋಗ್ಯ ಸಮಸ್ಯೆ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ ಅಂದಾಗ, ಒಮ್ಮೆ ಆ ಕೊಕ್ಕಡದ ಕ್ಷೇತ್ರಕ್ಕೆ ನೀವು ಹೋಗಿ ವೈದ್ಯನಾಥೇಶ್ವರನ ದರ್ಶನವನ್ನು ಮಾಡಿ. ಏನು ವೈದ್ಯನಾಥೇಶ್ವರ ವಿಶೇಷತೆ ಏನು ಗೊತ್ತಾ? ಪ್ರತಿ ವರ್ಷ ಧನುರ್ಮಾಸದಲ್ಲಿ ಅಲ್ಲಿ ವಿಶೇಷವಾದ ಪೂಜೆ ನಡೆಯುತ್ತೆ. ಏನು ಆ ಪೂಜೆ ಅಂದರೆ, ನೀವು ದಾರಿಯಲ್ಲಿ ಹೋಗ್ತಾ ಇರ್ತೀರ, ಹೋದಾಗ ದಾರಿ ಉದ್ದಕ್ಕೂ ಒಂದು ಗಿಡಗಂಟಿಗಳನ್ನು ಬಿಟ್ಕೋತಾ ಬರ್ತಾರೆ. ನಾವು ಪ್ರತಿಯೊಂದು ಗಿಡದಲ್ಲೂ ಒಂದು ಔಷಧಿಯ ಗುಣವನ್ನು ನೋಡ್ತೀವಿ. ನಾವು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಆಯುರ್ವೇದ ಬಹಳ ಗೌಪ್ಯವಾಗಿರುವ ಒಂದು ವಿದ್ಯೆ. ಆ ಔಷಧಿಯ ಗುಣಗಳು ಆ ಗಿಡದಲ್ಲಿ ಇರುತ್ತೆ. ಆ ಗಿಡಗಳನ್ನು ನಿಮ್ಗೆ ಏನು ಗಿಡ ಕಾಣುತ್ತೋ ಅದನ್ನು ತಗೊಂಡು ಒಂದು ಹೊರೆಯನ್ನು ಮಾಡೋದು. ಹೊರೆಯನ್ನು ಮಾಡಿ ಅದನ್ನು ತಗೊಂಡು ವೈದ್ಯನಾಥೇಶ್ವರನ ದೇವಾಲಯಕ್ಕೆ ಹೋಗೋದು. ವೈದ್ಯನಾಥೇಶ್ವರ ದೇವಾಲಯಕ್ಕೆ ಹೋಗಿ ಆ ವೈದ್ಯನಾಥೇಶ್ವರನ ದರ್ಶನ ಮಾಡೋದು. ದರ್ಶನವನ್ನು ಮಾಡಿದ ಮೇಲೆ ದೇವಾಲಯದ ಹಿಂಬದಿಯಲ್ಲಿ ಒಂದು ಗದ್ದೆಯನ್ನು ಮಾಡಿದ್ದಾರೆ. ಅಲ್ಲಿ ಆ ಗದ್ದೆಗೆ ಹೋಗಿ ಆ ಹೊರೆಯನ್ನು ತೊಗೊಂಡೋಗಿ ನೀವೆಲ್ಲ ಹಾಕಬೇಕು. ಹಾಕಿದಾಗ ಹಸುಗಳನ್ನು ತಂದು ಬಿಡ್ತಾರೆ ಆ ಜಾಗದಲ್ಲಿ. ಆ ಹಸು ಬಂದು ಅಲ್ಲಿ ನೀವು ಹಾಕಿರೋ ಎಲೆಗಳು, ಸೊಪ್ಪು ಏನು ತೊಗೊಂಡೋಗಿ ಹಾಕ್ತೀರಾ ಅದನ್ನೆಲ್ಲ ತಿನ್ನುತ್ತಾ ಬರುತ್ತೆ. ತಿಂದು ಕೆಲವೊಂದು ಹಸುಗಳು ಸ್ವಲ್ಪ ತಿಂದು ಬಿಟ್ಟು ಹೋಗ್ಬಿಡುತ್ತೆ, ಕೆಲವೊಂದು ಪೂರ್ಣವಾಗಿ ತಿನ್ನುತ್ತೆ. ನೀವು ಏನು ಹೊರೆಯನ್ನು ಎಷ್ಟೋ ಜನ ತೊಗೊಂಡೋಗಿ ಸಾವಿರಾರು ಜನ ಹಾಕ್ತಾರೆ. ಅಲ್ಲಿ ಮಿಕ್ಕಿರೋ ಎಲೆಗಳನ್ನು ತಗೊಂಡು ವೈದ್ಯರು, ಅಂದರೆ ಏನು ಅಲ್ಲಿನ ಅರ್ಚಕರು, ಅದನ್ನೆಲ್ಲ ತೊಗೊಂಬಂದು ಒಂದು ಸಂಗ್ರಹವನ್ನು ಮಾಡಿ ಅದನ್ನು ಅರೆದು ವೈದ್ಯನಾಥೇಶ್ವರ ದೇವಾಲಯದಲ್ಲಿ ಶಿವನ ಹಿಂಬದಿಯಲ್ಲಿ ಅವನಿಗೆ ಇಲ್ಲಿ ಪೆಟ್ಟಾಗಿದೆ. ಆ ಜಾಗಕ್ಕೆ ಈ ಸೊಪ್ಪಿನ ಅರ್ಧ ವೈದ್ಯವನ್ನು ಮೆತ್ತುತ್ತಾರೆ ಶಿವನಿಗೆ. ಅದನ್ನು ಮಹಾಪ್ರಸಾದವಾಗಿ ನಾಳೆ ಅದನ್ನು ಜನರಿಗೆ ವಿತರಣೆಯನ್ನು ಮಾಡ್ತಾರೆ. ಎಂಥ ಕಾಯಿಲೆ ಇರಲಿ,
ಏನೇ ಆರೋಗ್ಯ ಸಮಸ್ಯೆ ಇರಲಿ ಅದನ್ನು ತಂದು ಹಾಲಿಗೆ ಹಾಕಿ ಕುಡಿದಾಗ ಆರೋಗ್ಯ ವೃದ್ಧಿ ಕಟ್ಟಿತ್ತ ಬುತ್ತಿ. ಹಾಗಾಗಿ ಯಾರೇ ಆಗಲಿ ನಮಗೆ ಆರೋಗ್ಯ ಸಮಸ್ಯೆ ನಾವು ತುಂಬ ನರಳುತ್ತಾ ಇದ್ದೀವಿ ಅಂದಾಗ ಆ ವೈದ್ಯನಾಥೇಶ್ವರನ ದರ್ಶನವನ್ನು ಮಾಡಿ, ವೈದ್ಯನಾಥೇಶ್ವರ ಅಲ್ಲಿ ಮಹಾಪ್ರಸಾದ ಅಂತ ಕೇಳಿ ಕೊಡ್ತಾರೆ, ಖಂಡಿತ ಕೊಡ್ತಾರೆ. ಅದನ್ನು ಎತ್ತಿಟ್ಟಿರ್ತಾರೆ ಆ ಮಹಾಪ್ರಸಾದವನ್ನು. ಡೈಲಿ ಆ ದೇವರಿಗೆ ದಿನವೂ ಕೂಡ ವೈದ್ಯನಾಥೇಶ್ವರನಿಗೆ ವೈದ್ಯ ನಡೀತಾ ಬರ್ತಾ ಇರುತ್ತೆ. ಹಾಗಾಗಿ ಆ ಕ್ಷೇತ್ರದಲ್ಲಿ ವಿಶೇಷವಾಗಿ ಆರೋಗ್ಯಕ್ಕೆ ಅಂತಲೇ ಹೋಗಬೇಕು. ಹೋದಾಗ ವೈದ್ಯನಾಥೇಶ್ವರನ ದರ್ಶನವನ್ನು ಮಾಡಿ ಅವನ ಪುಣ್ಯವನ್ನು ನೀವೆಲ್ಲರೂ ಕೂಡ ಸಂಪಾದನೆಯನ್ನು ಮಾಡಬೇಕು. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಆರೋಗ್ಯದಲ್ಲಿ ಸಮಸ್ಯೆಗಳಿದೆ ಅಥವಾ ಪದೇ ಪದೇ ಅನಾರೋಗ್ಯಕ್ಕೆ ಈಡಾಗ್ತಾ ಇದ್ದಾರೆ ಅಂತಂದರೆ ವೈದ್ಯನಾಥೇಶ್ವರನ ದರ್ಶನವನ್ನು ಪಡೆದುಕೊಂಡು ಮಹಾಪ್ರಸಾದ ಪಡೆದುಕೊಳ್ಳುವಂಥದ್ದು ಬಹಳ ಉತ್ತಮ ಅಂತ ತಿಳಿಸ್ಕೊಟ್ರಿ. ಇನ್ನು ಆರೋಗ್ಯದಲ್ಲಿ ಚೇತರಿಕೆ ಜೊತೆಗೆ ಅಭಿವೃದ್ಧಿಯನ್ನು ಕೂಡ ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಅಂತ ತಿಳಿಸಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ ಗುರುಗಳೇ. ಜೈ ಶ್ರೀಕೃಷ್ಣ. ನಿಮಗೂ ಕೂಡ ಆರೋಗ್ಯದ ಸಮಸ್ಯೆಗಳು ಬರ್ತಾ ಇದೆ, ಅನಾರೋಗ್ಯದ ಸಮಸ್ಯೆಗಳು ಹೆಚ್ಚಾಗಿದೆ ಅಂತಂದರೆ ಖಂಡಿತ ಚಿಂತೆ ಮಾಡಿಬಿಡಿ. ಗುರುಗಳು ತಿಳಿಸಿದಂಗೆ ವೈದ್ಯನಾಥೇಶ್ವರನ ದರ್ಶನ ಪಡೆದುಕೊಳ್ಳೋದ್ರಿಂದ ಖಂಡಿತ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.